ಈ ವಿಡಿಯೋದಲ್ಲಿ ನಾವು ಮಕ್ಕಳಲ್ಲಿ ಕ್ಷಯರೋಗ, TB ಅದರ ಲಕ್ಷಣಗಳೇನು, ಅದನ್ನು ಹೇಗೆ ಖಚಿತಪಡಿಸಿಕೊಳ್ಳೋದನ್ನು ನೋಡೋಣ. ಮಕ್ಕಳಲ್ಲಿ ಕ್ಷಯರೋಗದ ಲಕ್ಷಣಗಳು. ಮಕ್ಕಳಲ್ಲಿ 2 ವಾರಗಳಿಗಿಂತ ಹೆಚ್ಚು ಕೆಮ್ಮಿದ್ರೆ, 2 ವಾರಗಳಿಗಿಂತ ಹೆಚ್ಚು ಜ್ವರ ಬರ್ತಿದ್ರೆ, ಮಕ್ಕಳಲ್ಲಿ ತೂಕ ಕಡಿಮೆ ಆಗ್ತಾ ಇದ್ರೆ, ಅವರ ಏನೊಂದು ತೂಕ ಇರುತ್ತೆ, ಶರೀರದ ತೂಕ ಅದು ತಿಂಗಳಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಅದೇ ರೀತಿ ರಾತ್ರಿ ಬೆವರುದು, ರಾತ್ರಿ ಮಲಗಿದಾಗ ಅವರಿಗೆ ತುಂಬ ಒಂದು ಸ್ವೆಟ್ಟಿಂಗು, ಬೆವರಾಗಿ ನಿದ್ರೆಯಲ್ಲಿ ಅಳೋದು, ಮತ್ತು ಊಟದಲ್ಲಿ ಅವರಿಗೆ ಆಸಕ್ತಿ ಇರಲ್ಲ, ಮತ್ತು ಊಟ ಅವ್ರಿಗೆ ಸೇರಲ್ಲ, ಮತ್ತು ಅವರಲ್ಲಿ ಆಯಾಸ ಆಗೋದು, ಮತ್ತು ಆಟ ಆಡಲು ಅವ್ರಿಗೆ ಇಂಟ್ರೆಸ್ಟ್ ಇಂಥ ಏನಾದರೂ ಲಕ್ಷಣಗಳು ಕಂಡು ಬಂದಿದ್ರೆ ನೀವು ಸಮೀಪದ ಆಸ್ಪತ್ರೆಯಲ್ಲಿ ಹೋಗಿ ಅವ್ರದ್ದು ಒಂದು ಕಫದ ಪರೀಕ್ಷೆ ಮಾಡಿಕೊಳ್ಳಬೇಕು. ಇದು ಯಾವೆಲ್ಲ ಸಂದರ್ಭದಲ್ಲಿ ಆಗ್ಬೋದನ್ನು ನೋಡೋಣ. ಈಗ ಮನೆಯಲ್ಲಿ ಯಾರಾದರೂ ಕ್ಷಯರೋಗಿಗಳಿದ್ರೆ ಅಂಥ ಒಂದು ಸಮೀಪದಲ್ಲಿರುವ ಮಕ್ಕಳಿಗೂ ಕೂಡ ಈ ಕ್ಷಯರೋಗ ಆಗಬಹುದು. ಮತ್ತು ಒಂದು ದಟ್ಟನೆಯಾದ ಕುಟುಂಬದಲ್ಲಿ ವಾಸ ಇದ್ದರೆ, ಮತ್ತು ಸರಿಯಾದ ಪ್ರಮಾಣದಲ್ಲಿ ಆ ಮನೆಯಲ್ಲಿ ಗಾಳಿ ಬರೆದಿದ್ರೆ ಅಂಥ ಒಂದು ಕುಟುಂಬದಲ್ಲಿ ಕೂಡ ಕ್ಷಯರೋಗ ಆಗುವ ಸಾಧ್ಯತೆಗಳಿರುತ್ತೆ. ಇನ್ನೊಂದು, ಮಕ್ಕಳಲ್ಲಿ ಅಪೌಷ್ಟಿಕತೆ, ಅವರಲ್ಲಿ ಒಂದು ಒಳ್ಳೆಯ ಆಹಾರ ದೊರೆಯದೆ ಅವರಿಗೆ ಅಪೌಷ್ಟಿಕತೆ ಇರುವ ಮಕ್ಕಳಿಗೂ ಕೂಡ ಅವ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಅಂಥ ಮಕ್ಕಳಿಗೂ ಕೂಡ ಈ ಕ್ಷಯರೋಗ ಆಗುವ ಸಂದರ್ಭ ಇರುತ್ತೆ. ಇನ್ನೊಂದು, ಯಾವುದಾದ್ರೂ ಮಕ್ಕಳಿಗೆ HIV ಸೋಂಕಿದ್ರೆ ಅಂಥ ಮಕ್ಕಳಿಗೂ ಕೂಡ ಈ ಕ್ಷಯರೋಗ ಆಗುವ ಸಾಧ್ಯತೆಗಳಿರುತ್ತೆ. ಇಂತಹ ಲಕ್ಷಣಗಳು ಏನಾದರೂ ಕಂಡು ಬಂದರೆ ನೀವು ಬೇಗ ಸಮೀಪದ ಆಸ್ಪತ್ರೆಗೆ ಹೋಗಿ ಆ ಮಗುವಿನ ಕಫದ ಪರೀಕ್ಷೆ ಮಾಡಿಕೊಂಡು, ಕಫದ ಪರೀಕ್ಷೆಯಲ್ಲಿ ಈ ಕ್ಷಯರೋಗ ಇರುವ ಏನಾದರೂ ಒಂದು ಕಂಡು ಬಂದರೆ ಅಂತಹ ಮಕ್ಕಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ 6 ತಿಂಗಳ ಕಾಲ ಅವರಿಗೆ ಉಚಿತವಾದ ಒಂದು ಚಿಕಿತ್ಸೆ ಸಿಗುವ ವ್ಯವಸ್ಥೆ ಅಲ್ಲಿ ಇರುತ್ತೆ. ನೀವು ಹೋಗಿ ಅಲ್ಲಿ ನೀವು ಸಮೀಪದ ಆಸ್ಪತ್ರೆಗಳಿಗೆ ಹೋಗಿ ನೀವು ಚೆಕ್ ಮಾಡಿಕೊಂಡು ಇದಕ್ಕೆ ನೀವು ಸರಿಯಾದಂಥ ಒಂದು ಚಿಕಿತ್ಸೆ ಪಡೆಯಬೇಕು.